ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಚಲ ರವಿ ಯೂಟ್ಯೂಬ್ ಚಾನೆಲ್. ಇವಾಗ ಮೆಹಂದಿ ಹಾಕೊತಾ ಇದ್ದೀರಿ ನಾವೆಲ್ಲರೂ ಸೇರಿ. ನಂದು ಸ್ಕಿನ್ ಚೆನ್ನಾಗಿ ಕಾಣುತ್ತಲ್ಲ ಸಣ್ಣ ಬಿದ್ದರೆ, ಬಟ್ ಟಾನಾಗಿ ಹೋಗ್ತೀನಿ ಗಾಯ್ಸ್. ಇವಾಗ ಎಲ್ಲರೂ ಶವರ್ಮ ತಿನ್ನೋಕೆ ಹೋಗ್ತಾ ಇದ್ದಾರೆ. ನಾನು ಮಾತ್ರ ಏನೂ ತಿನ್ನಲ್ಲ, ಯಾಕಂದರೆ ನಂಗೆ ಫುಲ್ ಕೋಲ್ಡ್ ಆಗಿದೆ, ಕೆಮ್ಮು ಫುಲ್ ಒಂಥರ ಫೀವರಿಶ್ ಆಗ್ತಿದೆ. ಅದಕ್ಕೆ ನಡುವೆ ವ್ಲಾಗ್ಸ್ ಎಡಿಟ್ ಮಾಡಿ ಆಗ್ತಿಲ್ಲ, ಒಂಥರ ಹುಷಾರಿಲ್ಲ ಅನ್ನೋ ಥರ ಆಗ್ತಿದೆ. ಇವತ್ತು ಆ್ಯಕ್ಚುಲಿ ನಾನು ಚೆನ್ನಾಗಿದ್ದೀನಿ ಗೈಸ್. ನನ್ನ ಡ್ರೆಸ್ಸು ಇದೆ ಎಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಕಮೆಂಟ್ ಮಾಡಿ ಲೈಕ್ ಸಖತ್ತಾಗಿ ಕಾಣಿಸ್ತೀಯಾ, ಚೆನ್ನಾಗಿ ಕಾಣಿಸ್ತೀಯಾ ಅಂತ ಹೇಳಿದ್ರು. ಆ್ಯಂಡ್ ಮೆಹಂದಿ ಇವತ್ತು ಯಾರಿಗೆ ಹಾಕಿದ್ದೀರಿ ಅಂತ ನಾನು ತೋರಿಸ್ತೀನಿ ರೀ ಗೈಸ್. ಎಷ್ಟು ಶೋಮಿ ಯಾರು ಮೆಹಂದಿ ನೋಡಿ ಗೈಸ್, ಮೆಹಂದಿ ನೋಡಿ ಗೈಸ್, ಸಖತ್ತಾಗಿದೆ. ನಾನು ಮೆಹಂದಿ ಹಾಕೋ ಟೈಮಲ್ಲಿ ಇದ್ದಿಲ್ಲ, ಯಾಕಂದರೆ ನಾನು ಯಾರ ಜೊತೆ ಓಹೋ ಪ್ರಕಾಶ್ ಅಂತೆ ಸರ್. ನನಗೆ ಸ್ವಲ್ಪ ಕೆಲಸ ಆಯ್ತು ಗೈಸ್ ಸರ್ ಜೊತೆ, ಇವರೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ರು. ಅದಕ್ಕೆ ನಾನು ಸ್ವಲ್ಪ ಸರ್ಗೆ ಹೆಲ್ಪ್ ಮಾಡ್ತಿದ್ದೆ ಸ್ಟಾಫ್ ರೂಮಲ್ಲಿ. ಅವಳಿಗೆ ಇದು ಗೊತ್ತಿಲ್ಲ ಗೈಸ್. ವಾಟ್ ಅವಳಿಗೆ ಯಾಳ ಬೈ ದೈಪುರಿ ಯೂಟ್ಯೂಬ್ ಶವರ್ಮಾನು ಕ್ಲೋಸ್. ಬ್ಯಾಡ್ ಲಕ್ ಗೈಸ್, ಹಿಡಿದು ಬ್ಯಾಡ್ ಲಕ್. ಇವಾಗ ನಾನು ಮೆಹಂದಿ ಹಾಕೊತೀನಿ ಗೈಸ್. ಸಿ ದ ಟ್ರಾನ್ಸಾಕ್ಷನ್. ಯಾಕೆ ದೀಕ್ಷಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ, ಸೀರಿಯಸ್ ಆಗಿ. ರೋಶ್ನಿ ಫುಲ್ಲು ಬಿಸಿ ಇದ್ದಾಳೆ ಗೈಸ್, ನೋಡಿ ಹೆಂಗೆ ನಗಿತಾ ಇದ್ದಾಳೆ. ಅಯ್ಯೋ ಅಯ್ಯೋ ಅಯ್ಯೋ. ಇಲ್ಲಿ ಗೈಸ್ ನಾವು ಆರ್ಡ್ರ್ ಮಾಡಿದ್ದೀವಿ, ಅದನ್ನು ತಗೊಂಡು ತಿನ್ಬಿಟ್ಟು ಹೋಗೋದು. ಸೊ ಗೈಸ್ ಇವತ್ತು ನಮ್ಮ ಕಂಟೆಂಟ್ ಮೆಹಂದಿ ಹಾಕೊಂತ ಇರೋದು. ಇವ್ರು ಕೈ ಹೇಗೆ ಇಟ್ಕೊಂಡಿದ್ದಾಳೆ ನೋಡಿ. ಆಟೋ ಬುಕ್ ಮಾಡ್ಕೊಂಡು ಹೋದ್ಲು ನೋಡಿ ಗೈಸ್. ಇವಾಗ ಜಸ್ಟ್ ಆಟೋ ಅಲ್ಲಿ ಹೋಗುತ್ತೆ. ಇವಾಗ ನಾನು ರೋಶ್ನಿ ಮೆಹಂದಿ ಹಾಕೊಂತ ಇದ್ದೀನಿ. ದೀಕ್ಷಿತ ಅಲ್ಲಿ ಕೂತಿದ್ದಾಳೆ ಅವಳು ಏನು ಮಾಡ್ತಿದ್ದಾಳೆ ಅಂತ ಅವಳಿಗೆ ಗೊತ್ತಾಗ್ತಾಯಿಲ್ಲ. ಇವಾಗ ಮೆಹಂದಿ ಹಾಕೋದನ್ನು ತೋರಿಸ್ತೀನಿ ಹೇಗೆ ಆಗ್ತಾಳೆ ರೋಶ್ನಿ. ಇವತ್ತು ರೆಡಿಯಾಗಿ ಬಂದಿರೋದು ಮೆಹಂದಿ ಹಾಕ್ಸ್ಕೊಳಕ್ಕೆ, ಇವಳು ಹಾಕಿಲ್ಲ. ಇರು ಮಚ್ಚ, ತಾನೇ ಮಚ್ಚ. ಎಷ್ಟು ಹೇಳು ಮೆಹಂದಿಗೆ ಇವಾಗ ಇದೆ ಆರಾಮಾಗಿ. ಇಲ್ಲ ನಾವೇ ಸ್ಟಾರ್ಟು ಮಾಡ್ಬೋದು, ಬಿ ಸಿ ಆದ್ಮೇಲೆ ಕೆಲಸ ಸಿಕ್ಕಿಲ್ಲ ಅಂದರೆ. ನೋಡ್ಕೊಳ್ಳಿ ಗೈಸ್, ಎಲ್ಲರೂ ಹೆಂಗೆ ಚೇಂಜ್ ಮಾಡ್ಕೊತಾರೆ ಅವ್ರ ಪೊಸಿಷನ್ ಅಂತ. ಸ್ಟಾರ್ಟಿಂಗ್ ಅಷ್ಟೇ ಇದೆ. ಯಾರು ನಾನು ವೀಡಿಯೋ ಮಾಡ್ಕೊಳ್ಳೋದು ಅನ್ಕೊಂಡೆ. ಸೊ ಮೆಹಂದಿ ಟೈಮ್ ಪರ್ಫೆಕ್ಷನ್ ನೋಡಿದ್ರೆ ಟಕ್ ಟಕ್ ಅಂತ ಹಾಕು. ನಾನಂದ್ರೆ ಪರ್ಫೆಕ್ಟ್ ಮಚ್ಚ. ನೀವಂದ್ರಲ್ಲ ಯಾವಾಗಿಂದ ಮಚ್ಚ? ನನ್ನ ಜೊತೆ ಇದ್ದಾಗಿಂದ ನಾನು ನೋಡೇ ಇಲ್ಲ. ಯಾವಾಗಿನ ಕಣ್ಣು ಕಾಣಿಸಲ್ಲ ನೋಡೋರಿಗೆ ಗೊತ್ತಾಗಲ್ಲ. ಹಂಗೆ ಗೈಸ್, ಇವತ್ತು ನಮ್ಮ ಕ್ಲಾಸಲ್ಲಿ ಮೂವಿ ತೋರಿಸಿದ್ರು ಗೈಸ್, ಆಡಿಟೋರಿಯಮಲ್ಲಿ ಕರ್ಕೊಂಡೋಗಿ. ಯಾರು ಸಸ್ಪೆನ್ಸ್ ಅಂತಲೇ ಗೊತ್ತಾಗಿಲ್ಲ. ಇವಾಗ ಹೋಗಿ ನೋಡ್ತೀನಿ, ನೋಡ್ತೀನಿ. ಮೂವಿ ಒಂಥರ ಸಖತ್ ಇಂಟ್ರೆಸ್ಟಿಂಗ್ ಆಗೂ ಇತ್ತು. ಮೂವಿ ಹೆಸರು ನೋಡೋಣ. ಆದರೆ ಅಷ್ಟೇ ನಕ್ಕೊಂಡು ಇವಾಗ ರೋಶ್ನಿ ಪಕ್ಕ ಕೂತಿದ್ದೆ. ನಾನಂತೂ ಬರೇ ನಕ್ಕಿದೆ ಆಯಿತು ಗೈಸ್. ನಾನು ಗೈಸ್ ಅನ್ನೋ ಬಿಡು. ಸರಿ, ಹಾಗಾದರೆ ಜನರೇ ನೋಡಿ, ಜನರೇ ಬನ್ನಿ, ಬನ್ನಿ. ಅವಾಗ ಫಸ್ಟ್ ಇಲ್ಲೆಲ್ಲ ವೈರಲ್ ಆಗಿದೆ. ಫಸ್ಟ್ ನಂದು ಇಲ್ಲ, ಅದು ಸೆಕೆಂಡ್ ಇಲ್ಲ, ನಂದು ವೈರಲ್ ಆಗಿದ್ದಿದ್ದು. ಬನ್ನಿ ಜನರೇ, ಬನ್ನಿ. ನಾನು ಎಷ್ಟು ಸತಿಯಿಂದ ಪೋಸ್ಟ್ ಮಾಡಿದ್ದೀನಿ ಒಂದು ಗೈಸ್ ಇನ್ಸ್ಟಾ. ಏನಂದ್ರೆ ಇವಾಗ ಗೈಸ್ ಅನ್ನೋದು ಬಿಟ್ಟು ಜನರೇ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕಿದ್ದೀನಿ, ಪೋಸ್ಟು ಸಕ್ಕತ್ತಾಗಿದೆ. ಶಕುಂತಲದು. ನೀವು ಎಲ್ಲ ಶಕುಂತಲ ಅಲ್ಲ, ಶಶಿಕಲಾದು. ನೀವು ಹೋಗಿ ನೋಡಿ. ಗೊತ್ತಿಲ್ಲ ಅವ್ರೇನೋ ಮಾತಾಡ್ತಾರೆ. ಶಶಿಕಲಾ ರೀಲು ಬಂದರು ಸರ್, ಅದು ತುಂಬ ದಿವಸ ಆಗಿತ್ತು. ನನ್ನ ಫ್ರೆಂಡ್ಸ್ ಹೀಗೆ ಗೈಸ್ ಇರಿಟೇಟ್ ಮಾಡೋದು. ಅವಳು ಹಾಕಿದಾಯ್ತು, ಬೇಗ ಹಾಕೋ. ನೀನು ಹಾಕೋಣಲ್ಲ ದೀಕ್ಷಿ, ನಾಳೆ ಹಾಕೋದ್ಯಾ?
ಇಲ್ಲ ನನಗೆ ರೈಟ್ ಹ್ಯಾಂಡ್ ಮಾತ್ರ ಸಾಕಾಯ್ತು, ಲೆಫ್ಟ್ ಹ್ಯಾಂಡ್ ನಾಳೆ ಮತ್ತೆ ನೀನು ಈಗ ಒಂದು ದಹಿಪುರಿನ ಮತ್ತೆ ಹಾಕಿದ್ದಕ್ಕೆ ನೀನೊಂದು ದಹಿಪುರಿನ ಹಾಕಿದ್ದಕ್ಕೆ ಈಗ ನಿಮ್ಗೆ ಹಾಕ್ತಾರೆ, ನೀನು ಇಸ್ಕೊಂಡು ಹೋಗ್ಬಿಟ್ಟಲ್ಲಿ ಇಶಿ ಇಸ್ಕೊಟ್ರೆ ನಿಮ್ಗೆ ಇಸ್ಕೊಡು. ಅದಕ್ಕೆ ಅವ್ಳಿಗೆ ಎಷ್ಟು ಕಾಟ ಕೊಟ್ಟೋದು ಈಗ ಅಳಿಸ್ಬಿಡ್ತೀನಿ ಕೊಡ್ಸಿ ಲಾಸ್ಟಿಗೆ ಇಸ್ಕೊಂಡು ಹೋಗ್ಬಿಟ್ಟೆ ಇಲ್ಲ ಅವನು. ವಾ ನನ್ನ ಟೈಮಿಂಗ್ ನೋಡಿ ಗೈಸ್, ಏನು ಟೈಮಿಂಗಲ್ಲಿ ಬಂದೆ ನಾನಂತೂ. ಇವ್ರು ಎಂಟ್ರಿ ಈಚೆ ಕೊಟ್ಟರು ನಾನು ಒಳಗೆ ಬಂದೆ. ಅವಾಗ ಬಂದಾಗಿ ಇಟ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ನಾನು. ನನಗೆ ಇವತ್ತು ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಥರ್ಸ್ಡೇ ನಾವು 2 ಕ್ಲಾಸ್ ಇರುತ್ತೆ, 2 ಲ್ಯಾಬ್ ಇತ್ತು. ಇವತ್ತು ಲ್ಯಾಬಲ್ಲಿ ಸುಮ್ಮನೆ ಬರೀ 10 ನಿಮಿಷದಲ್ಲಿ ಬರ್ದು ಎಷ್ಟು ಟೆನ್ಷನ್ ತಗೊಂಡ್ಬರ್ದು ಬಂದ್ವಿ. ಮುಗ್ಸ್ ಹಾಕಿದ್ವಿ ಬೇಗ ನಾವು. ನಂದು ನನ್ನೇ ಫಸ್ಟ್ ಕರೆಕ್ಷನ್ ಆಗಿದೆ ನಮ್ಮ ಗ್ಯಾಂಗಲ್ಲಿ ತಾನೇ, ನನ್ನೇ ಫಸ್ಟ್ ಕರೆಕ್ಷನ್ ಆಗಿದೆ ಗೈಸ್. ಆವಾಗ ಇವ್ರ ಹತ್ರ ಹೋಗಿ ನೋಡ್ತೀನಿ, ಇವ್ರು ಇನ್ನೂ ಬರೀತಾರೆ. ಇವರಿಬ್ರು ಯಾವ ಪ್ರೋಗ್ರಾಮು ಅಂತ ನಾನು ತೋರಿಸ್ಕೊಂಬಂದಿದ್ದಾಯ್ತು. 5, 7 ಸಿಕ್ಕಿತ್ತು ನಿಮಗೆ? ಅವ್ರಿಗೆ ಸಿಕ್ಕಿತ್ತು, ನನಗೆ 4, 7. 4, 7 ಹೆಂಗೆ ಮಾಡೋದು 7 ದೀಕ್ಷಿ? 4th ಒಂದು ಚೀಟಿ ಬರ್ತಿದ್ವಿ. ಎತ್ಕೊಂಡು ಹೋಗಿದ್ರ ಅಲ್ಗ? ನಾವು ಎಷ್ಟು ಮಾಡ್ತೀವಿ ಅದನ್ನ ಎಲ್ಲರಿಗೂ ಹೇಳಕ್ಕೆ ಎಷ್ಟು ಭಯ ಬೀಳ್ತಿರಲ್ವ? ಎಲ್ಲರಿಗೂ ಹೇಳಕ್ಕಲ್ಲ ಮಾಡ್ತೀನಿ ಅಂತ ನಾನಂದೆ. ಆಮೇಲೆ ಅದೇ ಈ ಶಕುಂತಲಾ ರೀಲು ಪೋಸ್ಟ್ ಆಗ್ತಾಯಿಲ್ಲ, ನೀನು ಯಾಕೆ ಅದನ್ನು ವಿಡಿಯೋ ಮಾಡ್ಬಿಟ್ಟು ಪೋಸ್ಟ್ ಮಾಡ್ತಾ ಇಲ್ಲ? ಎಷ್ಟು ದಿವಸ ಆಯಿತು ಅಂತ ಮಾಡಿಲ್ಲ. ಇಲ್ಲಮ್ಮ ಮಾಡ್ತಾನೆ ಇದ್ದೀನಿ ನಾನು, ಅದು ಹೋಗ್ತಾ ಇಲ್ಲ, ಬ್ಲಾಕ್ ಆಗ್ತಿದೆ. ಆಮೇಲೆ ಇವಾಗ ಮತ್ತೆ ಸಾಯಂಕಾಲ ಇವಾಗ ಬ್ರೋ ನಾನು ಸ್ಟಾಫ್ ರೂಮಿಂದ ಬಂದಮೇಲೆ ಹೋಗಿ ಹಾಕ್ಸ್ಕೊಂಬಂದಿದ್ದು ಬ್ರೋ ಹತ್ರ. ಬ್ರೋ ಎಲ್ಲ ಇದು ಮಾಡಿ ನನ್ನ ಅಕೌಂಟಲ್ಲಿ ಏನೋ ಬ್ಲಾಕ್ ಆಗಿತ್ತು. ಮತ್ತು ಅದೇನು ಸಾಂಗನೇ ಕಾಪಿ ರೈಟ್ಸ್ ಆಗ್ತಾವೆ ಮಚ್ಚ, ಅದಕ್ಕೆ ಆಟೋಮೆಟಿಕ್ ಡೆಲಿಟ್ ಆಗುತ್ತೆ. ಅದನ್ನೆಲ್ಲ ತೆಗ್ದು ಇವಾಗ ಹಾಕಿದ್ದು. ಇವಾಗ ಮತ್ತೆ ಅದನ್ನೇ ಆಯಿತು ಅಂದರೆ ನಾವು ಡೆಲಿಟ್ ಮಾಡ್ತೀವಿ ಗೈಸ್. ಯೂಟ್ಯೂಬಲ್ಲಿ ಹಾಕ್ತೀನಿ, ನೀವು ಯೂಟ್ಯೂಬಲ್ಲೇ ನೋಡಿ ಗೈಸ್. ನಾನು ಬೆಳಗ್ಗೆಯಿಂದ ಏನಾಯಿತು ಅಂತ ಹೇಳಕ್ಕೆ ಬರ್ತಾ ಇದ್ದೀನಿ, ನೀವು ಸ್ವಲ್ಪ ಎನ್ಕರೇಜ್ ಮಾಡಿರಿ. ಮೂವಿಗೆ ಹೋಗಿದ್ದ ಸ್ವಲ್ಪ ಇದ್ರಲ್ಲಾದ್ರಪ್ಪ ಗೈಸ್. ನಾನು ಅಷ್ಟರಲ್ಲೇ ಇದ್ದೀನಿ. ಇವತ್ತಿನ ವ್ಲಾಗು ನಾನು ಮೆಹಂದಿ ಹಾಕೋದು ಕಾಲೇಜಲ್ಲಿ ಹಾಕ್ತಾರೆ, ಅದಕ್ಕೆ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ನೋಡಿದ್ರೆ ಇವಾಗ PGಯಲ್ಲಿ ಬಂದು ಹಾಕೊತಾ ಇದ್ದೀನಿ. ರೋಶ್ನಿ PG ಜೊತೆ ಒಂದು ಸ್ವಲ್ಪ ಯಾರ ಹತ್ರ ಹೋದ್ರೆ ಅವ್ರ ಹತ್ರ ಮೀಟಿಂಗ್ ಹಾಕಿರ್ತೀವಿ. ಮತ್ತು ನೀನು ಬೇಗ ಬರ್ತೀವಿ ಗೈಸ್. ಫ್ರೆಂಡ್ಸ್ ಇದ್ರೆ ಮಾತಾಡ್ಸ್ಬೇಕು. ಅವ್ರು ಬಂದು ಮಾತಾಡ್ಸ್ದಂಗೆ ನಾನು ಮಾತಾಡ್ತೀನಿ. ಆನ್ ದ ವೇ ಬರ್ತಾನೆ ಸಿಕ್ಕಿದ್ಲು, ಯಾರು ಅಂತ ನನಗೆ ಗೊತ್ತಿಲ್ಲ. ಮಾತಾಡ್ಸ್ಕೊಂಡು ಬಂದೆ. ಸೀರಿಯಸ್ ಆಗಿ ನಂಗೆ ಗೊತ್ತಿಲ್ಲ ಯಾರು ಅಂತ. ಚೆನ್ನಾಗಿ ಲೈಕ್ ಹೌ ಡನ್ ವಿತ್ ಕ್ಲಾಸಸ್, ಹೌ ಆರ್ ಯು? ಯಾ ಫೈನ್, ಡನ್ ವಿತ್ ಕ್ಲಾಸಸ್, ವಾಟ್ ಅಬೌಟ್ ಯು? ಐ ಆಮ್ ಗೋಯಿಂಗ್ ಫಾರ್ ಕ್ಲಾಸಸ್ ನಾವು ಅಂತಂದು. ನಾನು ಇಟ್ಕೊಂಡು ಯಪ್ಪ ಯಾರು ಅಂತ ಇದನ್ನ ಹಾಕಿದ್ದೀನಿ. ನಿಮ್ಮ ಹೆಸರು ನೀವು ನೋಡಿದ್ರೆ ಕಮೆಂಟ್ ಹಾಕಿ ಪ್ಲೀಸ್, ಯಾರು ನೀವು ಅಂತ. ಹಂಗಲ್ಲ, ಲೈಕ್ ಸೀರಿಯಸ್ ಆಗಿ ನಂಗೆ ಗೊತ್ತಿಲ್ಲ ನಿಜ ಬ್ರೋ. ಸ್ವಲ್ಪ ಇಷ್ಟು ಅನ್ಕೊಂಡಿದ್ಯಾ ರೋಶ್ನಿ? ಯಾರು ಗೊತ್ತು, ಟೈಮ್ ಚೇಂಜ್ ಅದು ನಿಜನೇ ಗೈಸ್. ಅದನ್ನೆಲ್ಲ ಹಾಕ್ತೀನಿ ಗೈಸ್. ಟೈಮ್ ಚೇಂಜ್ ಆಗೇ ಆಗುತ್ತೆ, ಬಟ್ ನಾನು ಚೇಂಜ್ ಆಗ್ತೀನಿ ಅಂತ ನಾನು ಹೇಳಿಲ್ಲ. ಟೈಮ್ ಚೇಂಜ್ ಆದ್ರೆ ಮತ್ತೆ ಟೈಮ್ ಚೇಂಜ್ ಆಗೇ ಆಗುತ್ತೆ, ಬಟ್ ನಾನು ಚೇಂಜ್ ಆಗ್ತೀನಿ ಅಂತ ನಾನು ಹೇಳಿಲ್ಲ. ಇಲ್ಲಿ ಗಂಟ ಹಾಕು, ಅವತ್ತು ಹಾಕಿದ್ದಿಲ್ಲ ಹಾಕ್ಕೊಡು ನನಗ. ಚೆನ್ನಾಗಿದೆ ನೋಡಿ. ಇದೊಂದು ಕಡ್ಡೆ ಹಾಕೋದು ಚೆನ್ನಾಗೈತೆ. ಈ ಥರ ನನಗೆ ಈ ಥರ ದಪ್ಪ ಹಾಕ್ಸ್ಕೊಳ್ಬೇಕು ಇಷ್ಟ. ಶೇಡ್ ನಾನು ಬೇರೆ ಪ್ಲ್ಯಾನ್ ಮಾಡಿದ್ದೆ, ನಾಳೆ ಹಾಕಂತ. ನೆಕ್ಸ್ಟ್ ಟೈಮ್ ಅದನ್ನೇ ಟ್ರೈ ಮಾಡ್ತೀನಿ. ಇಲ್ಲ ನಾನು ಬರೀ ರೈಟಿಗೆ ಹಾಕ್ಸ್ಕೊಂಡು ಲೆಫ್ಟಿಗೆ ನಾನು ಮನೇಲಿ ಹಾಕ್ಕೊಬೋದಾಯ್ತು. ನನ್ನ ಫ್ರೆಂಡ್ಸ್ ಮೇಡಮ್ ಸರಿ, ಈ ಕಡೆ ನೋಡಿದ್ರೆ ಇವಳು ಮೇಡಮ್, ಈ ಕಡೆ ನೋಡಿದ್ರೆ ಇವಳು ಮೇಡಮ್. ಗೈಸ್ ಇವತ್ತು ಫಸ್ಟು ಆರ್ಟ್ಸು ಮೂವಿ ಸ್ಕ್ರೀನಿಂಗ್ ಇತ್ತು. ಕೇಳಿ ನನಗೆ ಮಾತಾಡಕ್ ಬಿಡ್ತಾನೆ ಇಲ್ಲ ಗೈಸ್ ಇವರಿಬ್ರು. ಕಿವಿ ಹೋಗ್ತೈತೆ. ದೀಕ್ಷೆ ಏನು ಮಾಡೋದು? ಕಿವಿ ಮುಚ್ಕೋ, ಏನು ಮಾಡಬೇಡ. ಮನೆಗೆ ಹೋಗ್ಬಿಟ್ಟು ಕುತ್ಕೊಂಡೆ. ಹಾಯ್ ಗೈಸ್,
ಮನೆಗೆ ಕಿವಿ ಮುಚ್ಕೊಂತೀನಿ ಹಂಗೆ ಸರಿ ಕಿವಿ ಮುಚ್ಕೊಂತೀನಿ. ಸೊ ಗೈಸ್ ಇವತ್ತು ನಾವು ಫಸ್ಟ್ 2 hours ಸ್ಕ್ರೀನಿಂಗ್ ಇತ್ತು. ಮೂವಿ ಇತ್ತು, ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಒಂಥರ ಫನ್ ಇತ್ತು. ರೋಶ್ನಿ ಪಕ್ಕ ಕೂತ್ಕೊಂಡ್ರೆ ಅಂತೂ ಫುಲ್ ಫನ್ ಆಗೇ ಇರ್ತೈತೆ. ಅಯ್ಯಪ್ಪ ಬರ್ರೇ ನಗ್ತಿದೆ ಗೈಸ್ ಆ ಮೂವಿ. ಅದು ಬೆಂಚ್ ಮೇಲೆ ಕಾಲಿಗೆ ಲಿಕ್ಕೊಂಡು ಕುತ್ಕೊಂಡಿದ್ದು, ಕ್ಲೀನಾಗಿ ಕುತ್ಕೊಂಡಿದ್ರು ಇವರಿಬ್ರು. ಪಾಪ ಇಶಿ ಒಬ್ಳೆ ಕುತ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಮೂವಿ ಕೇಳಿಸ್ಕೊಂಡಿದ್ದು. ನಾವು ಕೇಳಿಸ್ಕೊಂಡಿವಿ, ಮಕ್ಕೊಂತನಾರು ಕೇಳಿಸ್ಕೊಂಡ್ವಿ. ಇಲ್ಲ ಸಿನಿಮಾ ಅರ್ಥ ಆಯ್ತಾ ಇಲ್ಲ ನಿಮಗೆ? ಸಿನಿಮಾ ಅರ್ಥ ಆಯ್ತು, ಬಟ್ ಚೆನ್ನಾಗಿ ಕೇಳಿಸ್ಕೊಂಡ್ರಿ ನಾವು. ಅದು ನಂಗೆ ಗೊತ್ತಿಲ್ಲ, ಚೆನ್ನಾಗಿ ಕೇಳಿಸ್ಕೊಂಡ್ವಿ. ನಾನು ಅಂದ್ರೆ ಅಲ್ಲಿ ಬಂದಿರೋದಿದ್ದು ಕ್ಯಾಪ್ಷನ್ ಓದಿರೋದೇ ಅರ್ಥ ಆಗಿ ಹೋಗೈತೆ ಹೋಗೋದಲ್ಲಿ. ಅವ್ರು ಮಾತಾಡೋಗಿಲ್ಲ ನಿಮ್ಗೆ. ನನಗೆ ಆ ವಾಯ್ಸ್ ಕೇಳಿಸಿದ್ರೆ ಅದೇ ಅರ್ಥ ಆಗ್ತಾ ಇತ್ತು. ನಿಮಗೆ ನಂಗೂ ಅರ್ಥ ಆಗ್ತಿತ್ತು. ಅರ್ಥ ಆಗ್ತಿತ್ತು. ನಾನು ಕ್ಯಾಪ್ಷನ್ ಏನು ನೋಡೋಕೆ ಹೋಗಿಲ್ಲ ಅಷ್ಟೇ. ಯಾವಾಗಾರು ಒಂದ್ಸತಿ ಅರ್ಥ ಆಗಿಲ್ಲ ಅಂದ್ರೆ ಅವಾಗ ನೋಡ್ತಿದ್ದೆ ಅಷ್ಟೇ. ನಾನು ಕ್ಯಾಪ್ಷನ್ನೇ ನೋಡಿಲ್ಲ ಅಲ್ಲಿ. ಅದಾದಮೇಲೆ ಲ್ಯಾಬ್ ಇತ್ತು, ಲ್ಯಾಬ್ಗೆ ಹೋಗಿದ್ರಿ. ಲ್ಯಾಬಲ್ಲೂ ಅಷ್ಟೇ ಫುಲ್ ಫನ್ನೇ ಮಾಡಿದ್ದು ಗೈಸ್. ಟೆಸ್ಟು ಅಂತ ಕಳಿಸಿದ್ರಷ್ಟೇ. ನಾನು ಲಿಖಿತ ಜೊತೆ ಮಾತಾಡಿಕೊಂಡು, ವರ್ಷಿಣಿ ಜೊತೆ ಮಾತಾಡಿಕೊಂಡು, ಥಾಮಸ್ ವಿನೋದ್ ಅವ್ರ ಜೊತೆ ಮಾತಾಡ್ಕೊಂಡೇ ಕೂತಿದ್ದೆ. ನೀನು 7th ಪ್ರೋಗ್ರಾಮ್ ಕಲ್ತಿದ್ದ? ಹ್ಞೂ, ಬರ್ದಿ 7th ಪ್ರೋಗ್ರಾಮ್ ಕಲ್ತಿದ್ದೆ, ಬಟ್ ನಾನು ಹಂಗೆ ಬರ್ದಿಲ್ಲ. ಸಿಸ್ಟಮ್ ಓಪನ್ ಮಾಡಿ ಸಿಸ್ಟಮಿಂದ ಬರ್ದಿದ್ದು. ನೋಡ್ರಿ ಗೈಸ್ ಬಿಟ್ಟು ಇದ್ದಿದ್ದು ಹೌದು, ನಾನು ಅದನ್ನೇ ಮಾಡಿದ್ದು. ಕರೆಕ್ಷನ್ ಹಾಕಿರೋ ಮುಂಚೆ ಹೆಂಗೆ ಸಿಸ್ಟಮ್ ಆನ್ ಮಾಡಿದ್ರಿ? ಆ್ಯಕ್ಚುಲಿ ಕರೆಕ್ಷನ್ ನನ್ನೇ ಫಸ್ಟ್ ಆಗಿರೋದು. ಮತ್ತೆ ನೀನು ಕೊಟ್ಟೆ ಗೊತ್ತಾ ಪ್ರೋಗ್ರಾಮು, ಆ ಪ್ರೋಗ್ರಾಮ್ ಬರ್ದಿದ್ದೀನಿ ನಾನು ಫುಲ್ಲು 7th 1. ಆಮೇಲೆ ನೋಡಿದ್ರೆ ಆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ. ನಂದೆಲ್ಲ ಆಯ್ತಲ್ಲ, ನಾನು ಇವ್ರ ಕೈ ಹೆಂಗ್ ಮಾಡಿಸ್ದೆ ಅದನ್ನ? ಅವ್ಳ ಕೈಲಿ ಹೆಂಗ್ ಮಾಡಿದೆ ಅದನ್ನ? ಆ ಬಿನ್ನು ಭಾಷೆ ಅಂತ ತೆಗಿಬೇಕು. ನನಗದು ನಿಜ ಹೇಳ್ತೀನಿ, ನಾನು OS ಲ್ಯಾಬು ಒಂದೇ ಒಂದು ಸತಿನ ಸಿಸ್ಟಮಲ್ಲಿ ಒಂದು ಪ್ರೋಗ್ರಾಮ್ ಇಲ್ಲ. 65 ರೋಲ್ ನಂಬರ್ ಸಿಸ್ಟಮಲ್ಲಿ ಫೋಲ್ಡರ್ ಮಾತ್ರ ಕ್ರಿಯೇಟ್ ಮಾಡಿದ್ದೀನಿ. ಫಸ್ಟ್ ಡೇ ಫಸ್ಟ್ ಪ್ರೋಗ್ರಾಮ್ ಮಾಡಿದ್ದೀನಿ ಗೈಸ್. ಅದಾದ್ಮೇಲೆ ಪ್ರೋಗ್ರಾಮ್ 1 ಪ್ರೋಗ್ರಾಮ್ 2 ಏನೂ ಇಲ್ಲ. ನಂದು ಎಷ್ಟು ನೋಡಿ ನನ್ನ ಫೋಲ್ಡ್ರ್ ಇಲ್ಲ. ನಿನ್ನ ಫೋಲ್ಡ್ರು ಇಲ್ಲ ನೋಡಿ. ನಾವು ಹಿಂಗೆ ಕುತ್ಕೊಂಡು ಲ್ಯಾಬಲ್ಲಿ ಕೆಲಸ ಮಾಡೋದು. ಮತ್ತು ನಂದು ಎಲ್ಲ ಎಷ್ಟು ಪ್ರೋಗ್ರಾಮ್ಸ್ 9 ಪ್ರೋಗ್ರಾಮ್ಸು ನಾನು ಅದೆಲ್ಲ ಅದೆಲ್ಲ ನಾನೇ ಮಾಡಿದ್ದು. ಓಹ್ ಮೈ ಮಚ್. ನಾವೆಲ್ಲರೂ ಸೇರೋ ಅಲ್ಲಿ ಒಬ್ಬರಲ್ಲಿ ಮಾಡಿದ್ವಿ ತಾನೇ, ನಮ್ದ್ರಲ್ಲಿ ಮಾಡೋದು ಬಿಟ್ಟು. ನಾನು ಇಶಿಕಾ ಜೊತೆ ಕುತ್ಕೊತೀನಿ ಗೈಸ್ ಲ್ಯಾಬಲ್ಲಿ. ಏನು ಕೂತ್ಕೊಂಡ್ರೆ ನನಗೂ ಗೊತ್ತು ಗೈಸ್. ಇವಾಗ ಯಾಕೆ ಕುತ್ಕೊಂತೀರ ಅಲ್ಲಿ? ಸರ್ ಬಯೋದಕ್ಕೆ ಬಂದಲ್ಲಿ ಕುತ್ಕೊಂತ. ಇವಾಗ ಸರ್ ಸ್ವಲ್ಪ ನಂದು ಇವತ್ತು ವೈವಾ ಕೇಳಿದಂತೂ ಸಖತ್ ಫನ್ ಇತ್ತು. ಎಷ್ಟು? ಈಗ ಒಂದು ಹೇಳಿಲ್ಲ ನೀವು. ನಾನು ಎರಡು ನನಗೆ ಮತ್ತೆ ಇವಾಗ ಸರ್ ಸ್ಟಾಫ್ ರೂಮಲ್ಲಿ ಇದ್ದಾಗ ಕೇಳಿದ್ರು, ನಾನು ಹೇಳ್ಕೊಡೋದು ನಿಮ್ಗೆ ಅರ್ಥ ಆಗಲ್ವಾ? ನೀವು ಅಷ್ಟೇ ಅವರು ಅಷ್ಟೇ ಯಾವುದೂ ಹೇಳಿಲ್ಲ ವೈವಾ ಕ್ವಶನ್ಸು ಅಂತಂದ್ರು. ನಾನು ಹೇಳಿದ್ನಲ್ಲ, ಏನಾಯ್ತು ಗೊತ್ತಾ ಗೈಸ್, ಲ್ಯಾಬಲ್ಲಿ ವೈವಾ ಕ್ವಶನ್ ಹೇಳಕ್ ಬಂದ್ರು. ಗೊತ್ತಾಗುತ್ತೆ, ನೀನು ಹೇಳಿದ್ರೆ ಗೊತ್ತಾಗುತ್ತೆ. ಅದೇ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಆಗೋಯ್ತು. ಫಿಲ್ ಮಾಡಿಬಿಡು. ವ್ಲಾಗ್ ಹೆಂಗೆ ಮಾಡ್ತೀವಿ? ಸೊ ಗೈಸ್ ಆಗಿದೆ. ಇಲ್ಲ ಫಿಲ್ ಮಾಡಿಲ್ಲ ಅಂದ್ರೆ ಡಿಸೈನ್ ಮಾಡಿಬಿಡು ಮಜಾ. ಏನಾಗಲಿ ಇವಾಗ ಇಲ್ಲಿಂದ ಮತ್ತೆ ಇಲ್ಲ ಅಲ್ಲಿ ಮಕ್ಕಳು చూసుకొని ಡಿಫ್ರೆಂಟ್ ಅಡಿಗೆ మీకు తెలిసిన ಕ್ವಶನ್ಸು ಕೇಳಿಸ್ಕೊಳ್ಳಿ. ಸೊ ಏನಾಯ್ತು ಗೊತ್ತಾ ಗೈಸ್, ಲ್ಯಾಬಲ್ಲಿ ನನ್ನ ವೈವಾ ಕೇಳ್ತಿದ್ರು ಸರ್. ನನ್ನ ಕೇಳಿಲ್ಲ ಫಸ್ಟು. ನಾವು ಕರೆಕ್ಷನ್ ಆಯಿತು, ಔಟ್ಪುಟ್ ಆಯಿತು. ವೈವಾಗ ನಾವು ಹೋಗೂ ಇಲ್ಲ, ಯಾಕಂದರೆ ಫಸ್ಟ್ ಏನು ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅಂತ ನೋಡೋಣ ಅಂತ ವೇಟ್ ಮಾಡ್ತಿದ್ರಿ. ಅದಕ್ಕೆ ಫಸ್ಟು 29ಗೆ ಕೇಳಿದ್ರು, ಆಮೇಲೆ ವಿನೋದಕ್ಕೆ ಕೇಳಿದ್ರು, ಆಮೇಲೆ ಈ ಕಡೆ ಲೇಹ ಹತ್ರ ಬಂದರು. ಥಾಮಸ್ಸು ಮತ್ತು ವಿಕ್ಕಿ ಅವಾಗಿಂದ ಕರೀತಾ ಇದ್ದಾರೆ ವೈವಾ ಹೇಳ್ಬೇಕು ಅಂತ. ನಾನು ಇಲ್ಲೇ ಕೂತಿದ್ದೀನಿ, ನಾನು ವರ್ಷಿನಿ. ಹೇಳೋದು ಬೇಡ, ಇರೋ ಕ್ವಶನ್ಸ್ ಕೇಳ್ಕೊಂಡು ಆನ್ಸರ್ಸ್ ತಿಳ್ಕೊಂಡು ಆಮೇಲೆ ಹೋಗಿ ಹೇಳೋಣ ಅಂತಕ್ಕೆ ನಾವು ವೈವಾಗ ಪ್ರಿಪೇರ್ ಆಗಿಲ್ಲ. ಆಮೇಲೆ ಲೇಹನ್ ಕೇಳ್ತಾಯಿದ್ರು, ಅವಾಗ ನಾನು ಸರ್ನೇ ನೋಡ್ತಿದ್ದೆ. 29 ಕೇಳಿದಾಗ ಸರ್ನೇ ನೋಡ್ತಿದ್ದೆ. ವಿನೋದ್ ಸರ್ ಅದನ್ನು ನೋಡಿದ್ರು. ಆಮೇಲೆ ಲೇಹದಾಯಿತು, ಅವಾಗ ನಾನು ಇಟ್ಕೊಂಡು ಸರ್ ನಂದು ಅಂತಂದರೆ ಸರ್ ನನ್ನ ಹತ್ರ ಬಂದರು. ದಟ್ಸ್ ವೈ ಯು ಆರ್ ಸೀಯಿಂಗ್ ಮೀ ಫ್ರಮ್ ದಟ್ ಟೈಮ್ ಅಂತೆ. ನಾನು ಇಟ್ಕೊಂಡು ಲೈಕ್ ವೈ ಸರ್ ಎಲ್ಲ ಕ್ವಶನ್ಸ್ ತಿಳ್ಕೊಂಡು ಆನ್ಸರ್ಸ್ ಹಿಡ್ಕೊಂಡು ನನ್ನ ಹತ್ರ ಬರೋಕ್ಕೆ ಹೇಳ್ತೆ. ಆಸ್ಕಿ ಡಿಫ್ರೆಂಟ್ ಕ್ವಶನ್ಸ್ ಅಂತ ಮತ್ತೆ ಡಿಫ್ರೆಂಟ್ ಕ್ವಶನ್ಸ್ ಫುಲ್ ಡಿಫ್ರೆಂಟ್ ಕೇಳಿದ್ರು ಗೈಸ್. ನಾನು ಎಲ್ಲ ಪ್ರಿಪೇರ್ ಆಗಿದೆ, ಎಲ್ಲರೂ ಕೇಳಿದ ಕ್ವಶನ್ಸ್ಗೆ ಆನ್ಸರ್ ಹುಡ್ಕೊಂಡು ನಾನು ಅಯ್ಯೋ. ಆಮೇಲೆ ಫುಲ್ ಎಲ್ಲ ಹೊಸ ಕ್ವಶನ್ಸ್ ಕೇಳಿದ್ರು. ಆ ಹೊಸ ಕ್ವಶನ್ಸ್ ಎಲ್ಲರೂ ಝೀರೋ ಗೈಸ್. ಇನ್ನು ಫುಲ್ ಕಾಮಿಡಿ. ಲಿಖಿತ ಅದನ್ನೇ ಅಂದ್ಲು, ನನ್ನ ಹತ್ರ ಫೋನ್ ಏನಾದರೂ ಇದ್ದಿದ್ರೆ ನೀನು ಮಾಡಿ ಸರ್ ಜೊತೆ ಮಾಡಿದ ವೈವಾದಲ್ಲಿ ನಾನು ವೀಡಿಯೋ ಮಾಡಿರ್ತಾ ಇದ್ದೆ ಅಂತ ಅಷ್ಟೇ ಎಕ್ಸ್ಪ್ರೆಷನ್ ಕೊಟ್ಟೆ. ಅಲ್ಲಿರೋರೆಲ್ಲ ನಗೀತಾ ಇದ್ರು. ಫುಲ್ ಫನ್ ಆಗಿತ್ತು. ಆಮೇಲೆ ನಾನು ಆದ್ಮೇಲೆ ಮಿತಿಲ್ಲ ಕೇಳಿದ್ರು. ಅವನು ಅಷ್ಟೇ, ಅವನು ಬೇರೆ ಕ್ವಶನ್ಸೇ ಕೇಳಿದ್ರು. ಅವ್ನ ಕ್ವಶನ್ಸ್ ಕೇಳಿದಾಗ ನಾನು ಆನ್ಸರ್ ಮಾಡ್ತಾಯಿದ್ದೀನಿ, ಯಾಕಂದ್ರೆ ನಾನು ಕ್ವಶನ್ಸ್ ಎಲ್ಲ ಹುಡುಕಿ ಆನ್ಸರ್ ಇಟ್ಕೊಂಡಿದ್ದೀನಿ. ನಾನು ಸರ್ ಇಟ್ಕೊಂಡು ನಾನು ಇನ್ನು ಕ್ವಶನ್ ಕೇಳಿದ್ರೆ ನಾನು ಅದು ಯಾವುದೇ ಹೇಳಿಲ್ಲ, ಇವಾಗ ಈ ಕ್ವಶನ್ಸ್ ಹೇಳ್ತಾ ಇದೆಯಲ್ಲ ನೀನು ಅಂತೆ. ನಾನೇನು ಮಾಡಿದೆ ಗೊತ್ತಾ, ಫಸ್ಟ್ ದಿನೇಶನ್ ಕೇಳಿದ್ರು, ಹಾಂ, ಆಮೇಲೆ ನನ್ನನ್ನು ಕೇಳಿದ್ರು. ಹಾಂ,
ರಿಮೂವ್ ಡೈರೆಕ್ಟ್ರಿ ಹೆಂಗ್ ಮಾಡ್ತೀಯಾ RMDA ಯಾರು ಸರ್ ಆ ಕಮೆಂಡು ರೀನೇಮ್ ಹೆಂಗ್ ಮಾಡ್ತೀಯಾ RMDA ಯಾರು ಸರ್ ಏ ರಸಗುಲ್ಲ ಅದನ್ನ ಎರಡು ಒಂದಕ್ಕೆ ಆಡ್ತೀಯಾ ಹಂಗೆ ಹಿಂಗೆ ಅಂದರು ಸರಿ ಅಂತ ಅವ್ನಿಗೆ ಅಯ್ಯೋ ಸರ್ ಐ ವಾಸ್ ಕನ್ಫ್ಯೂಸ್ಡ್ ಸರ್ ಹಂಗೆ ಹಿಂಗೆ ಅಂತ ಸರಿ ಅವ್ನಿಗೆಲ್ಲ ಏನೇನೋ ಕೇಳಿದೆ ಮತ್ತು ನನ್ನ ಹತ್ರ ಬಂದಲ್ಲ ಡೈರೆಕ್ಟ್ ದೀಕ್ಷಿತ್ ಬಿಟ್ಟ ಮಧ್ಯದಲ್ಲಿ ನನ್ನ ಹತ್ರ ಬಂದ ನನಗೆ ಟಚ್ ಅಂತ ಎಂಟಿ ಫೈಲ್ಸ್ ಹೆಂಗೆ ಕ್ರಿಯೇಟ್ ಟಚ್ ಟಚ್ಚು ನಾನು ಎಷ್ಟು ಬಹಳ ನೋಡ್ಕೊಂಡಿದ್ದೆ ಕೇಳ್ತಾರೆ ಅಂತ ಟಚ್ ಹೆಂಗೆ ಎಂಟಿ ಫೈಲ್ಸ್ ಹೆಂಗೆ ಕ್ರಿಯೇಟ್ ಮಾಡ್ತೀಯ ಅದು ಇದೆಲ್ಲ ಕೇಳ್ದ ಲಾಸ್ಟಿಗೆ EXPIR ದಿನೇಶ್ಗೂ ಕೇಳಿದ್ದ ದಿನೇಶ್ ಎಕ್ಸ್ಪೈರ್ ಅಂತ EXPR ಅಂತ ಒಂದಿದೆ ಫಾರ್ಮುಲಾದಲ್ಲಿದೆ ಪ್ರೋಗ್ರಾಮಲ್ಲಿದೆ ಇವ್ನು ನಮಗೆ EXPIR ಅಂದ್ರೆ NPIR ಅಂದ್ರೆ ಏನಂತ ಕೇಳ್ತಾನೆ PIR ನಮಗೆ ಸೇರಿಸಿದ್ರೆ ಎಕ್ಸ್ಪೈರ್ ಅಂತ ದಿನೇಶ್ ಎಕ್ಸ್ಪೈರ್ ಅಂತ ಅಂದ್ಬಿಟ್ಟ ಅದಕ್ಕೆ ಸರ್ ನಕ್ಕಂತ ನನ್ನ ಹತ್ರ ಬಂದ್ರು ಆಮೇಲೆ ನನಗೊಂದು 3 ಕ್ವಶನ್ ಪಟ ಹೇಳಿದೆ 3 ಆಮೇಲೆ 4th ಒಂದು ಕೇಳಿದ್ರು ಎಕ್ಸ್ಪ್ರೆಷನ್ ಕೇಳಿದ್ರು ನಾನು ಹೇಳಿಲ್ಲ ಆಮೇಲೆ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಹೆಂಗ್ ಮಾಡ್ತೀಯಾ ಅದಕ್ಕೆ ನಾನು ಸ್ಟಾರ್ ನಾನು ಸ್ಟಾರ್ ಅಂದೆ ಸ್ಟಾರ್ ಆದ್ರೆ ನನಗೆ ಅಲ್ಲಿ ಕುತ್ಕೊಂಡು ಹೇಳ್ಕೊಡ್ತಾರೆ ಸರ್ ಸ್ಟಾರ್ ಜೊತೆ ಸ್ಲಾಶ್ ಹಾಕ್ಬೇಕಮ್ಮ ಪ್ಲಸ್ ಮೈನಸ್ ಅದು ಇದು ಅಂತ ಅದು ಬರಲ್ಲ ಇದಕ್ಕೆ ಮಾತ್ರ ಬರೀ ಫ್ಯೂಲ್ ಬಂದರು ಸರಿನಾ ಎಲ್ಲ ಹೇಳಿದ್ರು ಸರಿನಾ ಸರಿ ಸರಿ ಗೊತ್ತಾಯ್ತು ಮತ್ತೆ ಕೇಳಿ ಕ್ವಶನ್ ಅಂದೆ ವೆರಿ ಇಂಟೆಲಿಜೆಂಟ್ ಅಂತೆ ಮತ್ತೆ ಇದು ನಮ್ದ್ರಲ್ಲೂ ಆಯ್ತು ಮಿಸ್ಟೆಲ್ಲ ಕೇಳಿದಾರೆ ಅವಾಗ ನಾನು ಮತ್ತೆ ಹೇಳಿದೆ ಸರ್ ಇದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಇವಾಗ ಹೇಳಿರೋ ಆನ್ಸರ್ಸ್ ಮಾರ್ಕ್ಸ್ ಹಾಕಿ ಸರ್ ಅಂದೆ ನಾನು ಅಷ್ಟು ದೀಕ್ಷಿತಾಗೆ ಅದು ಡಿಕ್ಲೇರ್ ಹೆಂಗ್ ಮಾಡ್ತೀಯ ಸರ್ ನಾನು ಹೇಳಿದ್ರೆ ನನ್ಗೆ ಕೊಡ್ತಾರೆ ಯಾರ್ ಟೈಮ್ ಇಸ್ ಎಕ್ಸ್ಪೈರ್ಡ್ ಯು ಡೋಂಟ್ ಎಕ್ಸ್ಪೈರ್ ನನಗೆ ಎಕ್ಸ್ಪೈರ್ ಅಂದಿಲ್ಲ ಯೋರ್ ಟೈಮ್ ಇಸ್ ಓವರ್ ಯು ಕಾಂಟ್ ಟೆಲ್ ಅಂತೆ ಔಟ್ ಆಫ್ ಡಿಕ್ಲೇರ್ ಔಟ್ ರೀಡ್ ಈಗ ರೀಡ್ ಅಂದ್ರೆ ಇನ್ನೂ ರೀಡಿಂಗ್ ರೀಡ್ ಅಲ್ವಾ ನಮ್ಮ ನಾಲೆಜ್ ನೋಡ್ರಿ ಕಂಪ್ಯೂಟರ್ ಅಲ್ಲಿ ಎಷ್ಟಿದೆ ಆಮೇಲೆ ಇವಳು ಕೇಳಿದ್ರು ಅದು ಹೇಳ್ದೆ ನಾವಂತೂ ಹಿಂಗೆ ಬಿಟ್ನಾ ಹಾಕು ಏನೇನು ಬೇಕೋ ಹಾಕು ಇದು ಮಚ್ಚ ನಮ್ದು ಇವ್ರು ಏನಾಗಲ್ಲ ಹಂಗೆ ಓಡಿಸ್ಬೇಡ ಮಚ್ಚ ಹಿಂಗ್ ತೋರಿಸು ನೋಡಿ ಗೈಸ್ ಹಾಕಿದಾಗಿದೆ ರೋಶ್ನಿ 100 ರೂಪಾಯಿ ಅರ್ಧಂಗ್ರ ಆಮೇಲೆ ಇದು ಏನು ಟೈಮ್ ಆಯಿತು ಹಾಕ್ತಾರೆ ಎಸ್ ಗೈಸ್ ಬೇಗ ಟೈಮ್ ಆಯಿತು ರೋಶ್ನಿ ಪೆಟ್ಕೋರು ಕ್ಲಾಸಿಗೆ ಬಿಟ್ಕೊಚ್ಚು ಕಾಯಿಸ್ ಇವಾಗ ದೀಕ್ಷಿ ಬೈತಾಳಣ್ಣ ಬೈತಾಳೆ ರೋಶ್ನಿ ತೋರಿಸಿದ್ರೆ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ರೋಶ್ನಿ ಸೂಟ ಕಷ್ಟಪಟ್ಟಿದ್ದೇನೆ ಅಷ್ಟೇ ಅವ್ರು ಕಾಣಿಸಲ್ಲ ಮಜ್ ಹಂಗೆ ಇಟ್ಕೊಂಡು ಹೋಗು ಕಲೆ ತುಂಬಿರುತ್ತೆ ಅದು ಹಂಗೆ ರೆಡ್ ಟೇಪ್ ಹಚ್ಚಿದಂಗೆ ಬ್ಲಡ್ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಕೊಡ್ತು ಬರೋ ಮೊದಲೇ ಮೂಕಟ್ಟೈತೆ ಮೂಕಲ್ಲಿ ಉಸಿರಾಡಕ್ಕಾಗಲ್ಲ ಇವಾಗ ಹೌದು ಮೆಹಂದಿ ಕೋಲ್ಡ್ ಆಗಿಟಾ ಕೋಲ್ಡ್ ನಿಜವಾಗ್ಲೂ ಕೋಲ್ಡ್ ದೀಕ್ಷಿ ಬೇಡ ಆಗ್ಬೇಕಾದ್ರೆ ದೀಕ್ಷಿ ಕೊಡುವುದನ್ನು ಕೊಟ್ಟು ಓಕೆ ಗೈಸ್ ಐ ಆಮ್ ಲೀವಿಂಗ್ ನೌ ಬಾಯ್ ಸ್ವಲ್ಪ ಕರೆಕ್ಟಾಗಿ ಅರೇಂಜ್ ಮಾಡೋ ಮಾಡ್ತೀನಿ ಎಲ್ಲ ಮಾಡ್ತೀನಿ ಗಿಲ್ತೋಳು ಮತ್ತೆ ಇದಕ್ಕೆ ಬಾಗಲ್ಲ ಹಾಕೊಂಡು ಗೈಸ್ ನಾನು ಹೋಗ್ತೀನಿ ನಂಗೆ ತುಂಬ ಹೊಟ್ಟೆ ಸಿದ್ದಿದೆ ಗೈಸ್ ನೀನೇನು 1 ಕಿಲೋಮೀಟ್ರ್ ಹೋಗ್ಬೇಕು ಹೋಗೋಕ್ಕೆ ನಾವು ಹೋಗ್ಬೇಕು ಇವಾಗ ಇಲ್ಲಿಂದ ನಮ್ಗೆ ಹೊಟ್ಟೆ ಹಸಿದಿಲ್ಲ ಇಲ್ಲಿ ಅದೇ ಬೆಳಗ್ಗೆಯಿಂದ ಏನು ತಿಂದಿಲ್ಲ ನಾಳೆ ಮತ್ತೆ 2ನೇ ಕ್ಲಾಸ್ ಗೈಸ್ ಫ್ರೈಡೇ ಏನಕ್ಕ ಲ್ಯಾಂಗ್ವೇಜ್ ಕ್ಲಾಸ್ ಹೋಗಲ್ಲ ನಾವು ಯಾರ್ದು ಪಾಪ ಮರ್ತೋ ಹೋಗ್ಬಿಡೋರೆ ಏನು ನಾನು ನಿಮ್ಮದು ಅಂದ್ಕೊಂಡೆ ಅವಾಗೆ ಬಂದಾಗ ಸರಿ ಚಾಕೆಟ್ ಐತೆ ಬೇಡ ಬಿಡು